ಬಂದು ವೆಲ್ಕಮ್ ಡ್ರಿಂಕ್ ಕುಡ್ದು ಸ್ಟ್ರೈಟ್ ಆಗಿ ಹೋಗಿದ್ದೆ ಪೂಲ್ ಸೈಡ್ ಬ್ರೇಕ್ಫಾಸ್ಟ್ ಮುಗಿಸಿ ಬಿಸಿಲು ಕಡಿಮೆ ಇದ್ದಿದ್ರಿಂದ ರೋಪ್ ಆಕ್ಟಿವಿಟೀಸ್ ಕಡೆ ಹೋದ್ವಿ. ರೋಪ್ ಆಕ್ಟಿವಿಟೀಸ್ ಜೊತೆ ಬುಲ್ ರೈಡ್ ಮುಗಿಸೋ ಅಷ್ಟರಲ್ಲಿ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ. ಸೊ ವಾಟರ್ ಗೇಮ್ಸ್ ಆಡಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಇದು ಬ್ಯಾಂಗ್ಳೂರ್ನ ಸೆಕೆಂಡ್ ಲಾರ್ಜೆಸ್ಟ್ ವೇವ್ ಪೂಲ್. ಮೇನ್ ಥಿಂಗ್ ಇವರು ವಾಟರ್ ನ ಕ್ಲೀನ್ ಅಂಡ್ ನೀಟ್ ಆಗಿ ಮೇಂಟೈನ್ ಮಾಡಿರ್ತಾರೆ. ವೇವ್ ಪೂಲ್ ನಲ್ಲಿ ಆಟ ಆಡ್ತಾ ಹಾಗೆ ಮಾರ್ನಿಂಗ್ ಸ್ನಾಕ್ ಅಂತ ಬೇಲ್ಪುರಿ ಮತ್ತೆ ಪಾನಿಪುರಿ ತಿಂದು ಲೇಜಿ ರಿವರ್ ಕಡೆ ಹೊರಟ್ವಿ. ನಾನ್ ನೋಡಿರೋ ಹಾಗೆ ಬೆಂಗಳೂರಿನಲ್ಲೇ ಬಿಗ್ಗೆಸ್ಟ್ ಲೇಜಿ ರಿವರ್ ಪೂಲ್ ಇದು. ಹಾಗೆ ಇಲ್ಲಿ ಜಕೂಸಿ, ವಾಟರ್ ಸ್ಲೈಡರ್ಸ್, ಕಿಡ್ಸ್ ಪೂಲ್ ಈ ತರ ವಾಟರ್ ಸ್ಪೋರ್ಟ್ಸ್ ತುಂಬಾನೇ ಇದೆ. ಇನ್ ಲಂಚ್ ಗೆ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇತ್ತು. ವಾಟರ್ ಸ್ಪೋರ್ಟ್ಸ್ ಅಲ್ಲದೆ ಇಲ್ಲಿ ಆರ್ಚರಿ, ವಿಆರ್, ಪೇಂಟ್ ಬಾಲ್, ಪಬ್ಜಿ, ಕ್ರಿಕೆಟ್ ಈ ತರ ಸಾಕಷ್ಟು ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಕೂಡ ಇದೆ. ಇದೆಲ್ಲ ಮುಗ್ಸಕ್ಕೆ ಒನ್ ಡೇ ಸಾಕಾಗೋದೇ ಇಲ್ಲ. ಇಷ್ಟೆಲ್ಲ ಆಟ ಆಡೋ ಅಷ್ಟರಲ್ಲಿ ಸಂಜೆ ಆಗೋಗಿತ್ತು. ಸಂಜೆ ಹೈಟಿ ಮುಗಿಸಿ ಮೆಮೊರೀಸ್ ಜೊತೆ ಮನೆ ಕಡೆ ಹೊರಟ್ವಿ. ಈ ರೆಸಾರ್ಟ್ ಕ್ಲಬ್ ಕಬಾನ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ. ಈ ಸಮ್ಮರ್ ನಲ್ಲಿ ನಿಮ್ ಮಕ್ಳ ಜೊತೆ ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಹಾಗೆ ಕಾರ್ಪೊರೇಟ್ ಡೇ ಔಟ್ಗೆ ಇದು ಬೆಸ್ಟ್ ಪ್ಲೇಸ್.